ನಮಸ್ಕಾರ ವ್ಯೂವರ್ಸ್, ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೀನಿ ಅಜ್ಮೀರಾ ಫ್ಯಾಷನ್ಸ್ದಲ್ಲಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿರೋ ಟಾಪಿಕ್ ಏನಂದರೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ನಿಮಗೆ ಸ್ವಲ್ಪ ಪಾಯಿಂಟ್ಸ್ ಹೇಳೋಕ್ಕೆ ಅಂತ ನಿಮ್ಮ ಹತ್ರ ಹೇಳೋಕ್ಕೆ ನಾನು ಭಾವಿಸ್ತೀನಿ. ಸ್ಪೆಷಲಿ ಒಂದು ಬಟ್ಟೆಗಳ ವ್ಯಾಪಾರ ಮಾಡೋರಿಗೆ ಯಾವ ಥರ ನಾವು ಸೆಲ್ ಮಾಡಬೇಕು, ರೀಸೆಲ್ಲಿಂಗ್ ಮಾಡೋ ಬಗ್ಗೆನೇ ನಾನು ಇದರಲ್ಲಿ ನಿಮಗೆ ಟಿಪ್ಸ್ ಶೇರ್ ಮಾಡೋಕ್ಕೆ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ವ್ಯೂವರ್ಸ್ ಫಸ್ಟ್ ಟೈಮ್ ಹೊಸ ವ್ಯೂವರ್ಸ್ ನೀವು ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಿಮಗೆ ಬಟ್ಟೆಗಳ ರಿಲೇಟೆಡ್ ಕಲೆಕ್ಷನ್ಸ್ ಇಲ್ಲಿ ವೀಡಿಯೋಸ್ನ ನೋಡ್ಬೋದು, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ, ಸೊ ವ್ಯೂವರ್ಸ್ ನಾನು ಹೇಳಿರೋ ಥರ ಒಂದು ಬಟ್ಟೆಗಳ ವ್ಯಾಪಾರ ಮಾಡೋಕ್ಕೆ ನಮಗೆ ರೀಸೆಲ್ಲಿಂಗ್ ಮಾಡ್ತೀವಿಲ್ವ, ಅದು ಯಾವ ಥರ ಅಲ್ಲ ನಾವು ಸೆಲ್ ಮಾಡಬೇಕು ಅಂದರೆ ಅದಕ್ಕೆ ವಿಷಯಗಳು ನಮಗೆ ತುಂಬ ಮುಖ್ಯವಾಗಿದೆ. ಸೊ ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೆ ಬಟ್ಟೆಗಳ ಬಿಸ್ನೆಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ, ಬಟ್ ನನಗೆ ಬಂದುಬಿಟ್ಟು ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಅನುಭವ ಇಲ್ಲ ಅನ್ನೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ಟಿಪ್ಸ್ ನಾನು ನಿಮಗೆ ಇದರಲ್ಲಿ ನಾನು ಟಿಪ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಸೊ ಅದು ನೀವು ನಿಮ್ಮ ವ್ಯಾಪಾರದಲ್ಲಿ ಇದನ್ನು ನೀವು ಉಪಯೋಗ ಮಾಡ್ಬೋದು, ಅಪ್ಲೈ ಮಾಡಿಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಮೂತಾಗಿ ತಗೊಂಡು ಹೋಗ್ಬೋದು. ಸೊ ಫಸ್ಟ್ ಪಾಯಿಂಟ್, ಒಂದು ಬಟ್ಟೆಗಳ ಬಿಸ್ನೆಸ್ ಮಾಡ್ತಾ ಇದ್ದೀರಂದರೆ ನಾವು ಬಂದುಬಿಟ್ಟು ಯಾರ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಒಂದು ತುಂಬ ಮುಖ್ಯವಾಗಿದೆ. ಸೆಲ್ಲಿಂಗ್, ಒಂದು ಬಿಸ್ನೆಸ್ ಟು ಬಿಸ್ನೆಸ್, ಅದು ಯಾವ ಥರ ಬಿಸ್ನೆಸ್ ಟು ಸೆಲ್ಲಿಂಗ್ ಅಂದರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಫಸ್ಟ್ ವಿಷಯ ಏನಂದರೆ ನಾವು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಮ್ಮ ಅಕ್ಕದ ಪಕ್ಕದಲ್ಲಿ ಒಂದು ಗ್ರಾಸರಿ ಸ್ಟೋರ್ ಇರುತ್ತೆ, ಶಾಪ್ ಇರುತ್ತೆ, ಇಲ್ಲ ಸ್ಟೇಷ್ನರಿ ಶಾಪ್ ಇರುತ್ತೆ. ಅವರು ಒಂದು ರೀಟೇಲರ್ ಆಗಿ ಶಾಪ್ ಇಡ್ತಾರೆ. ಎಲ್ಲ ನಮಗೆ ಏನು ಬೇಕೋ ನಾವು ಅವ್ರ ಹತ್ರ ಹೋಗಿ ಮಸಾಲಾಸು ಅದು ಇದನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಅದರಲ್ಲಿ ಅವರು ಎಲ್ಲಿಂದ ಪರ್ಚೇಸ್ ಮಾಡಿರ್ತಾರೆ, ಫಸ್ಟ್ ಅವ್ರು ಹೋಗಿ ದೊಡ್ಡ ಹೋಲ್ಸೇಲರ್ ಹತ್ರ ಪರ್ಚೇಸ್ ಮಾಡ್ಕೊಂಡು ಬಂದು ಅವ್ರನ್ನ ವ್ಯಾಪಾರದಲ್ಲಿ ಅದರಲ್ಲಿ ಅವರು ಆ್ಯಡ್ ಆನ್ ಮಾರ್ಜಿನ್ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದೇ ಥರ ಒಂದು ಬಿಸ್ನೆಸ್, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋ ಟೈಮಲ್ಲಿ ನಿಮಗೂ ಒಂದು ದೊಡ್ಡ ಹೋಲ್ಸೇಲರ್ ಹತ್ರನೇ ನೀವು ಪರ್ಚೇಸ್ ಮಾಡಬೇಕು. ನಾನು ಎಷ್ಟೋ ವೀಡಿಯೋಸಲ್ಲಿ ಹೇಳಿದ್ದೀನಿ, ನೀವು ನೋಡಿರ್ತೀರಾ. ನೋಡಲಿಲ್ಲ ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ವೀಡಿಯೋಸ್ನ ನೀವು ಕಂಟೆಂಟ್ ನೋಡಿಬಿಟ್ಟು ಅದರಲ್ಲಿ ವೀಡಿಯೋಸ್ನ ನೀವು ನೋಡಿಕೊಂಡು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹೋಲ್ಸೇಲರ್ ಅಂದರೆ ಯಾರ ಹತ್ರ ನಾನು ಪರ್ಚೇಸ್ ಮಾಡಬೇಕು, ಅದು ನೀವು ಅದರಲ್ಲಿ ಒಂದು ವಿಷಯಗಳು ಹೇಳ್ತೀನಿ. ಯಾರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಬಲ್ಕಾಗಿ ಸ್ಟಾಕ್ ಇದೆ ಅವ್ರ ಹತ್ರ, ಆ್ಯಂಡ್ ಯಾರ ಹತ್ರ ಎಷ್ಟು ವೆರೈಟೀಸ್ ಇದೆ ಅದು ನೀವು ನೋಡಿ. ಇವಾಗ ಕೆಲವರು ಸಾಡಿ ಬಿಸ್ನೆಸ್ ಮಾಡ್ತಾರೆ, ಸಾಡಿ ಮಾತ್ರ ಇಟ್ಟರೆ ನಮಗೆ ಓಕೆ, ಅದರಲ್ಲಿ ನಾವು ಯೋಚನೆ ಮಾಡಬೇಕು. ಇಲ್ಲ ನಾನು ಮನೆಯಿಂದ ಮಾಡೋರಂದರೆ ಸಾಡೀಸ್ ಮಾತ್ರ ಇರ್ತಾರೆ. ಇಲ್ಲ ನಾನು ಒಂದು ರೀಟೇಲರ್ ಕಾನ್ಸೆಪ್ಟಲ್ಲಿ ನಾನು ಒಂದು ಬಟ್ಟೆಗಳ ಬಿಸ್ನೆಸ್ ದೊಡ್ಡಾಗಿ ಒಂದು ಶಾಪೇ ಇಡ್ತಾ ಇದ್ದೀನಿ ಅಂದರೆ ಒಂದು ವೆರೈಟೀಸು ತುಂಬ ಮುಖ್ಯ. ಗ್ರಾಸರಿ ಸ್ಟೋರ್ಸ್ ಆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ನಾವು ಅಂಗಡಿಯಲ್ಲಿ, ಕಿರಾಣಾ ದುಕಾನಲ್ಲಿ ನಾವು ನೋಡ್ಬೋದು, ಎಲ್ಲ ಇಡ್ತಾರೆ. ಸ್ಟೇಷ್ನರಿ ಶಾಪ್ ಅಂದರೆ ಸ್ಟೇಷ್ನರಿ ರಿಲೇಟೆಡ್ ಮಾತ್ರ ಇರುತ್ತೆ, ಇಲ್ಲ ಮಕ್ಕಳ ರಿಲೇಟೆಡ್ ಮಾತ್ರ, ಚಿಕ್ಕ ಮಕ್ಕಳು, ಹೆಣ್ಮಕ್ಳು, ಆ ಥರ ಗಂಡು ಮಕ್ಳಿಗೆ ಏನೇನು ಬೇಕೋ ಆ ಥರ ನಿಮಗೆ ಸಿಗುತ್ತೆ. ಸೊ ಬೇಸ್ಡ್ ಆನ್ ನಮಗೆ ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋ ಟೈಮಲ್ಲಿ ನಾವು ಸಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ವಿಷಯ, ನಾನು ಯಾವ ಹೋಲ್ಸೇಲರ್ ಹತ್ರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಅವರು ಮ್ಯಾನುಫ್ಯಾಕ್ಚರರ್ಸಾ ಅಂತ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಅದೇ ಥರ ವೆರೈಟೀಸ್ ಇದೆ ಅಂದರೆ ಅದಕ್ಕೆ ಸಾಡಿ ಅಂದರೆ ಸಾಡಿಗೆ ಮ್ಯಾಚಿಂಗ್ ಇನ್ಸ್ಕರ್ಟ್ಸ್ ಬೇಕು, ನಮಗೆ ಬ್ಲೌಸಸ್ ಬೇಕು, ಸಾರಿಗೆ ಫಾಲ್ಸ್ ಬೇಕು ಅಂದರೆ ಈ ಥರ ಸೈಡ್ ವೇರ್ಸು ಇದೆಯಾ ಅಂತ ನೀವು ನೋಡಬೇಕು. ಆ್ಯಂಡ್ ಅದೇ ಥರ ಮುಖ್ಯವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಒಂದು ಕಡಿಮೆ ಬಜೆಟಲ್ಲಿ ಮಾಡ್ತಾ ಇದ್ದೀವಿ, ನನಗೆ ಅಷ್ಟು ಒಂದು ದೊಡ್ಡ ಇನ್ವೆಸ್ಟ್ ಇಲ್ಲ, ಫಿನಾನ್ಸ್ ಇಲ್ಲ, ಬಟ್ ಏನೋ ನನಗೆ ಒಂದು ತಿಂಗಳಿಗೆ ನನಗಿಷ್ಟು ಬರೆದ್ರೆ ಸಾಕು, ನನಗಿಷ್ಟು ಲಾಭ ಬೇಕಂದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡೋರ್ಗು, ವೆದರ್ ಇಟ್ ಈಸ್ ಅ ಹೋಮ್ ಬೇಸ್ಡ್ ಇರಲಿ, ಇಲ್ಲ ನೀವೊಂದು ಶಾಪ್ ಇಡ್ತಾ ಇದ್ದೀರಾ, ಇಲ್ಲ ಮೇನ್ ಸಿಟಿ ಸೆಂಟರಲ್ಲಿ ನೀವೊಂದು ಮಾಲಲ್ಲಿ ನಿಮ್ಮ ಶಾಪ್ ಇದೆ, ಎನಿಥಿಂಗ್ ರಿಲೇಟೆಡ್, ಅದು ನೀವು ಒಂದು ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ಪರ್ಚೇಸ್ ಮಾಡಬೇಕು. ಬಟ್ ಅದರಲ್ಲಿ ಒಂದು ಬಿಸ್ನೆಸ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದರೆ
ನಾವು ಯಾವ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಮುಖ್ಯವಾಗಿ ವಿಷಯ ಅಂಡರ್ಲೈನ್ ಇಟ್ ಅಂತ ಹೇಳ್ತೀನಿ. ದ್ಯಾಟ್ ಇಸ್ ಡೈಲಿ ಯೂಸೇಜ್ ಕಲೆಕ್ಷನ್ಸ್. ಡೈಲಿ ಯೂಸೇಜ್ ಅಂದರೆ ಡೈಲಿ ವೇರ್ ಸಾಡಿ ಅಂದರೆ ಪ್ರತಿಯೊಬ್ಬರು ಮಹಿಳೆಯರು ಹಾಕ್ತಾರೆ. ಸಾಡಿ ಬಿಸ್ನೆಸ್ ಅಂದರೆ ಎಲ್ಲರಿಗೂ ಮನೆಯಲ್ಲಿ ಪ್ರತಿಯೊಂದು ಮಹಿಳೆಯರು ಹಾಕ್ತಾ ಇರ್ತಾರೆ. ಟೀ ಶರ್ಟ್ಸ್ ಲೈಕ್ ಕಿಡ್ಸ್ ಕಲೆಕ್ಷನ್ಸ್, ಗೌನ್ಸ್ ಇರಲಿ, ಬಾರ್ನ್ ಬೇಬೀಸ್ಗೆ ಏನೇನು ಬೇಕು, ಕುರ್ತೀಸ್, ಚೂಡಿದಾರ್ ಮೆಟೀರಿಯಲ್, ನೈಟೀಸ್, ಇದು ಎಲ್ಲ ಬಂದು ಡಿಮ್ಯಾಂಡ್ ಇರೋ ಕಲೆಕ್ಷನ್ಸ್. ಡಿಮ್ಯಾಂಡ್ ಅಂದರೆ ಡೈಲಿ ಎಲ್ಲರೂ ಪ್ರತಿಯೊಬ್ಬರು ದೊಡ್ಡವ್ರನಿಂದ ಏಜ್ಡ್ ಪೀಪಲ್ನಿಂದ ವರ್ಕಿಂಗ್ ಲೇಡೀಸ್ನಿಂದ ಹೌಸ್ ವೈಫ್ಸ್ನಿಂದ ಜಾಬ್ಲೆಸ್ ಪೀಪಲ್ನಿಂದ ಯಂಗ್ಸ್ಟರ್ಸ್ ಮೆನ್ಸು ಡೈಲಿ ಅಪ್ ಆ್ಯಂಡ್ ಡೌನ್ ಮಾರೋರು. ಸೊ ಒಂದು ಬಟ್ಟೆಗಳ ವ್ಯಾಪಾರದಲ್ಲಿ ನಮಗೆ ಸೆಲ್ಲಿಂಗ್ ಮಾಡಬೇಕು ಟೈಮಲ್ಲಿ ಫಸ್ಟ್ ವಿಷಯ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಬೇಕು ಆ್ಯಂಡ್ ಡೈಲಿ ಯೂಸೇಜ್ ಬಟ್ಟೆಗಳ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಅದರಲ್ಲಿ ಅಂಡರ್ಲೈನ್ ಇಟ್ ಪ್ರೈಸ್. ಏನಕ್ಕೆ ಪ್ರೈಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ರೀಸನಬಲ್ ಪ್ರೈಸ್ ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ಸಿಕ್ಕತ್ತೆ. ಸೊ ಮ್ಯಾನುಫ್ಯಾಕ್ಚರ್ಸ್ ಹತ್ರನೇ ಸಿಕ್ಕೋ ಟೈಮಲ್ಲಿ ನೀವು ಯಾವ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನನಗೆ ಎಷ್ಟು ಬಲ್ಕ್ ಆರ್ಡರ್ ನಾನು ಕೊಡ್ತೀನಿ, ಅವ್ರ ಹತ್ರ ಎಷ್ಟು ರೇಷಿಯೋ ಕೆಪಾಸಿಟಿ ಆಫ್ ಸ್ಟಾಕ್ ಇದೆ ಅದನ್ನು ನೋಡಿಬಿಟ್ಟು ಬೇಸ್ಡ್ ಆನ್ ದಟ್ ನಿಮಗೆ ಅಷ್ಟು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರಾ, ಬೈ ಫ್ರಮ್ ದ್ಯಾಟ್ ಮ್ಯಾನುಫ್ಯಾಕ್ಚರರ್ಸ್. ಅದು ಸ್ಟೇಬಲ್ ಮ್ಯಾನುಫ್ಯಾಕ್ಚರರ್ಸ್. ಸೊ ಅದು ಒಂದು ಮುಖ್ಯವಾಗಿ ವಿಷಯ. ನಾವು ಇವಾಗ ಸೆಲ್ಲಿಂಗಲ್ಲಿ ಸೆಲ್ಲಿಂಗಲ್ಲೇ ಒಂದು ವರ್ಡ್ ಇದೆ, ರೀಸೆಲ್ಲಿಂಗ್. ಆಲ್ರೆಡಿ ಅದು ಸೇಲ್ ಆಗಿತ್ತು, ನೀವು ಅವ್ರ ಹತ್ರ ಅವ್ರು ಸೇಲ್ ಮಾಡಿದ್ದಾರೆ ನಿಮಗೆ, ನೀವು ಅದನ್ನು ಪರ್ಚೇಸ್ ಮಾಡಿದ್ದೀರಾ. ನಾವು ಯು ಆರ್ ಗೋಯಿಂಗ್ ಟು ರೀಸೆಲ್ ದಟ್ ಕಲೆಕ್ಷನ್ಸ್. ಅದಕ್ಕೆ ರೀಸೆಲ್ಲಿಂಗ್ಗೆ ನೀವು ಸ್ಟಾರ್ಟಪ್ ಅಲ್ಲಿ ಇರಲಿ ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಇವಾಗ ಹೋಗೋ ಟ್ರೆಂಡಲ್ಲಿ ನಿಮಗೆ ಮುಖ್ಯವಾಗಿ ವಿಷಯಗಳು ಬಿಸ್ನೆಸ್ಗೆ ಯಾವ ಥರ ಸೆಲ್ಲಿಂಗ್ ಟೆಕ್ನಿಕ್ಸಲ್ಲಿ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಫಸ್ಟ್ ಐಡೆಂಟಿಫೈ ಕೊಡಿ ನಿಮ್ಮ ವ್ಯಾಪಾರಗೆ. ಎಕ್ಸಾಂಪಲ್, ನಿಮ್ಮ ವ್ಯಾಪಾರಗೆ ಒಂದು ಹೆಸರು ಕೊಡಿ ಅಂತ ಹೇಳ್ತೀನಿ, ಒಂದು ನೇಮ್ ಕೊಡಿ, ಒಂದು ಹೆಸರಿಡಿ. ಡಿಪೆಂಡ್ ಆನ್ ನಿಮ್ಮ ಸರ್ನೇಮ್ ಇಲ್ಲ ನಿಮಗೆ ಏನು ಇಷ್ಟ ಒಂದು ನೇಮ್ ಇರುತ್ತೋ ಕ್ಯಾಚಿ ವರ್ಡ್ ಆ ಥರ ನೀವು ಇಡಿ ಅಂತ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್, ಆ ಬಿಸ್ನೆಸ್ಸಲ್ಲಿ ಇವಾಗ ಹೋಗೋ ಟ್ರೆಂಡಲ್ಲಿ ಆನ್ಲೈನ್ ಬಿಸ್ನೆಸ್ ತುಂಬ ಮುಂಚೆ ಹೋಗ್ತಾ ಇದೆ. ವೆರಿ ಶಾರ್ಟ್ ಆ್ಯಂಡ್ ಸಿಂಪಲ್, ಸೋಷಲ್ ಮೀಡಿಯಾ, ವಾಟ್ಸಪ್ ಬಿಸ್ನೆಸ್, ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಪೇಜ್, ಇದು ಮೂಲಕ ನೀವು ಬಿಸ್ನೆಸ್ನ ಗ್ರೋ ಮಾಡ್ಬೋದು. ನಿಮಗೆ ಯಾವ ಹೋಲ್ಸೇಲರ್ ಹತ್ರ ನೀವು ಪರ್ಚೇಸ್ ಮಾಡಿದಿರೋ ಅವ್ರ ಹತ್ರ ನೀವು ಸೆಲ್ಲೋ ಇಮೇಜಸ್ ತಗೋಬೇಕು. ಅಂದರೆ ಸಾಡಿ ಇಮೇಜಸ್ ಇರಲಿ, ಕುರ್ತಿ ಇಮೇಜಸ್, ಅವ್ರ ಹತ್ರ ಕ್ಯಾಟ್ಲಾಗ್ ಇರುತ್ತೆ, ಇಲ್ಲ ಅವ್ರ ಹತ್ರ ನೀವು ಕೇಳಿ, ಇಲ್ಲ ನೀವು ಅವ್ರ ಅಂಗಡಿಗೆ ಹೋಗಿದ್ರೆ ಅವ್ರ ಅಂಗಡಿಯಲ್ಲಿ ನೀವು ಸ್ನ್ಯಾಪ್ಶಾಟ್ಸ್ ತಗೊಳ್ಳಿ, ಇಮೇಜಸ್ ಪಿಕ್ಚರ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಹತ್ರ ಕೇಳಿದ್ರೂ ಅವ್ರು ಶೇರ್ ಮಾಡ್ತಾರೆ. ಏನಕ್ಕಂದರೆ ನೀವು ರೆಗ್ಯುಲರ್ ಆಗಿ ಅವ್ರ ಹತ್ರ ಗ್ರಾಹಕ ಆಗಿಬಿಡ್ತೀರಾ. ರೆಗ್ಯುಲರ್ ಆಗಿ ನೀವು ಒಂದು ಡೀಲರೋ ಹೋಲ್ಸೇಲರೋ ರಿಟೇಲರ್ ಆಗಿ ಪರ್ಚೇಸ್ ಮಾಡ್ತೀರೋ, ಖಚಿತವಾಗ್ಲೂ ನಿಮಗೆ ಪಿಕ್ಚರ್ಸ್ ಕೊಡ್ತಾರೆ. ದಟ್ ಈಸ್ ದ ಬೇಸ್ ನಿಮ್ಮ ಸೆಲ್ಲಿಂಗ್ಗೆ. ಅದು ಪಿಕ್ಚರ್ಸ್ ಇಟ್ಬಿಟ್ಟು ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿಬಿಟ್ಟು ಪ್ರಮೋಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ನ. ಐಡೆಂಟಿಫಿಕೇಷನ್ ಮಾರ್ಕೆಟಲ್ಲಿ ನಿಮ್ಮ ಬಿಸ್ನೆಸ್ಗೆ ಒಂದು ಹೆಸರು ಕೊಡಬೇಕು. ಇದು ಒಂದು ಮುಖ್ಯವಾಗಿ ವಿಷಯ. ಮೂರನೇ ವಿಷಯ, ಶಾಪ್ ಇದೆ ಅಂದರೆ ಒಂದು ಒಳ್ಳೆ ಲೊಕೇಶನಲ್ಲಿ ಇದ್ಬಿಟ್ಟು ನೀವು ಗ್ರಾಹಕ ಕಸ್ಟಮರ್ಸ್ ತುಂಬ ವಾಕಿನ್ಸ್ನ ನೀವು ನೋಡ್ಬೋದು. ಸೊ ಅದು ಒಂದು ಮುಖ್ಯವಾಗಿ ವಿಷಯ ಇದೆ. ಒನ್ ಮೋರ್ ವಿಷಯ ನಾನು ಹೇಳಿರೋದು, ಇನ್ಸ್ಟಾಗ್ರಾಮ್ ಎಷ್ಟು ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇದೆಯೋ ಆ ಕಲೆಕ್ಷನ್ಸ್ನ ಡಿಸ್ಪ್ಲೇ ಕ್ಲೀನ್ ಆ್ಯಂಡ್ ಪ್ರೆಸೆಂಟಾಗಿ ಡಿಸ್ಪ್ಲೇ ಮಾಡಿ. ನಿಮ್ಮ ಅಂಗಡಿ ಇರಲಿ, ನಿಮ್ಮ ಬಿಸ್ನೆಸ್ಗೆ ನೀವು ಒಂದು ಗ್ರೂಪ್ ಮಾಡಿ. ವಾಟ್ಸಪ್ ಬಿಸ್ನೆಸ್ ಗ್ರೂಪ್ ಇವಾಗ ತುಂಬ ಮುಖ್ಯವಾಗಿ ಒಂದು ಅವಶ್ಯಕತೆ ಇದೆ. ಸೊ ನಮಗೆ ಅನುಭವ ಇಲ್ಲ ಅಂತ ಏನೂ ಬೇಕಾಗಿಲ್ಲ, ಜಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಬೇಕು. ಆ್ಯಂಡ್ ಇದರಲ್ಲಿ ವಾಟ್ಸಪ್ ಬಿಸ್ನೆಸ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ನನಗೆ ಬಂದ್ಬಿಟ್ಟು ಆಲ್ರೆಡಿ ನನ್ನ ನಂಬರಲ್ಲಿ ನನಗೂ ಕಾಂಟ್ಯಾಕ್ಟ್ಸ್ ಇದೆ ಅಂದರೆ ಫಸ್ಟ್ ನಿಮ್ಮ ಕಸ್ಟಮರ್ಸ್, ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ಮ ನೇಬರ್ಸ್, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಸೊ ಇವ್ರ ಜೊತೆ ಥ್ರೂ ಕಾಂಟ್ಯಾಕ್ಟ್ಸ್ ನಿಮಗೆ ಚೈನ್ ಕಾಂಟ್ಯಾಕ್ಟ್ ಸಿಕ್ಕುತ್ತೆ. ಸೊ ಅದಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಒಂದು ಗ್ರೂಪ್ ಮಾಡಿ, ಆ ಗ್ರೂಪಲ್ಲಿ ನಿಮ್ಮ ಬಟ್ಟೆಗಳ ಕಲೆಕ್ಷನ್ಸ್ನ ಪಿಕ್ಚರ್ಸ್ ಹಾಕಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಏನಾದ್ರು ಮ್ಯೂಸಿಕ್ ಇಡಿ, ಇಲ್ಲ ನಿಮ್ಮ ಪಿಕ್ಚರ್ಸ್ ತಗೊಂಡು ನೀವು ಅಂಗಡಿಯಲ್ಲಿ ಹೋಲ್ಸೇಲರ್ ಹತ್ರ ಯಾರ ಹತ್ರ ಪರ್ಚೇಸ್ ಮಾಡಿದ್ರೋ ಅದರಲ್ಲಿ ಡೈಲಿ ಒಂದೊಂದು ಹಾಕಿ ಅದನ್ನು ಶೇರ್ ಮಾಡಿ.
ಆ ಥರ ನಿಮಗೆ ಒಂದು ಆನ್ಲೈನ್ ಬಿಸ್ನೆಸ್, ವಾಟ್ಸಪ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ಬರೋ ಗ್ರಾಹಕ ಅವ್ರ ಹತ್ರ ಕೀಪ್ ಅ ರಿಜಿಸ್ಟರ್. ನಿಮ್ಮ ಅಂಗಡಿಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ಇಲ್ಲ ವಾಟ್ ಎವರ್, ರಿಜಿಸ್ಟರ್ ಅಂದರೆ ಡೇಟಾಬೇಸ್ ಅಂದರೆ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಅವ್ರ ಡೇಟ್ ಆಫ್ ಬರ್ತ್, ಈ ಥರ ನೀವು ಒಂದು ಕಾಲಮ್ ಮಾಡಿಕೊಂಡು ಒಂದು ರಿಜಿಸ್ಟರ್ನ ಅಪ್ಲೈ ಮಾಡಿದ್ರೆ ಬರೋರು ಅದರಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರ ಡೇಟ್ ಆಫ್ ಬರ್ತಲ್ಲಿ ಅವ್ರ ಆ್ಯನಿವರ್ಸರಿಗೆ ಅವ್ರು ಏನಾದರೂ ಒಂದು ಪರ್ಚೇಸ್ ಮಾಡಿರ್ತಾರೆ. ನೀವು ಕೇಳ್ಬೋದು ಅದು ಹತ್ರ, ಮೇಡಮ್ ಏನಾದ್ರು ಸ್ಪೆಸಿಫಿಕ್ ಪರ್ಚೇಸ್ ಇದೆಯಾ, ಏನಾದ್ರು ಸ್ಪೆಷಲ್, ಅವ್ರಿಗೆ ಗೊತ್ತಾಗ ಅವ್ರಿಗೆ ಹೇಳ್ತಾರೆ, ಶೇರ್ ಮಾಡ್ತಾರೆ. ಅದನ್ನು ನೀವು ಆ ಟೈಮಲ್ಲಿ ಆ ಡೇಟಾಬೇಸ್ಗೆ ನೀವು ಮೆಸೇಜಸ್ನ ಶೇರ್ ಮಾಡಿ, ನಿಮ್ಮ ಅಂಗಡಿ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಈ ಥರ ಒಂದು ಮೆಸೇಜ್ ಫಾರ್ಮ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪೇಜ್ ಯೂಸ್ ಮಾಡ್ತೀರಂದರೆ ನಿಮಗೆ ಓನ್ ಆಗಿ ಅದು ತುಂಬ ಒಳ್ಳೆಯದು. ಎಷ್ಟೋ ಯೂಟ್ಯೂಬರ್ಸ್ ಯೂಟ್ಯೂಬಲ್ಲಿ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಹೋಗಿ ಒಂದು ಹೋಲ್ಸೇಲರ್ ಹತ್ರ ಹೋಗಿ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೀವು ನೋಡಿಬಿಟ್ಟೆ ನಿಮಗೆ ಗೊತ್ತಾಗುತ್ತೆ, ನಾನು ಇವ್ರ ಹತ್ರ ಏನಿಗೆ ಪರ್ಚೇಸ್ ಮಾಡಬೇಕು, ಇವ್ರ ಹತ್ರ ಹೋಗಿ ಪರ್ಚೇಸ್ ಮಾಡಿದ್ರೆ ನನಗೆ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗುತ್ತೆ ಅಂತ. ಸೊ ಡೇಟಾಬೇಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಸಪೋರ್ಟ್ಗೆ ಇನ್ಸ್ಟಾಗ್ರಾಮ್ಸಲ್ಲಿ ಶಾರ್ಟ್ ರೀಲ್ಸ್ ಹಾಕಿ. ಇವಾಗ ಎಲ್ಲರೂ ಶಾರ್ಟ್ಸ್ ಮಾಡ್ತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅದನ್ನು ಮಾಡ್ಬೋದು ಥ್ರೂ ಯುವರ್ ಇಮೇಜಸ್ ಮೂಲಕ. ಸೊ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟಪ್ಪಲ್ಲಿ ಇಲ್ಲ ಬಿಸ್ನೆಸ್ಗೆ ಗ್ರೋ ಅಪ್ ಮಾಡೋಕ್ಕೆ ಈ ಸೆಲ್ಲಿಂಗ್ ಟೆಕ್ನಿಕ್ಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಡೇಟಾಬೇಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ಡೈರೆಕ್ಟ್ ಹೋಲ್ಸೇಲರ್ ಹತ್ರ ಪರ್ಚೇಸ್ ಮಾಡೋದು, ಯಾವ ಥರ ಕಲೆಕ್ಷನ್ಸ್ನ ಸೆಲ್ ಮಾಡೋದು, ಯಾವ ಥರ ಕಲೆಕ್ಷನ್ಸ್ನ ಪ್ರೆಸೆಂಟ್ ಮಾಡಬೇಕು, ಐಡೆಂಟಿಫಿಕೇಷನ್ ಕೊಡಬೇಕು, ಆ್ಯಂಡ್ ಮಾರ್ಕೆಟಿಂಗ್ ಸಪೋರ್ಟ್ ನಾವು ನಮ್ಮ ಬಿಸ್ನೆಸ್ಗೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯುಟಿಲೈಸ್ ಮಾಡಬೇಕು ಅಂತ. ಯೂಟ್ಯೂಬ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯೂಟ್ಯೂಬ್ ನಮಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಲಿಂಕ್, ಅದು ವಾಟ್ಸಪ್ ಗ್ರೂಪಲ್ಲಿ ನೀವು ಒಂದು ಲಿಂಕನ್ನ ಶೇರ್ ಮಾಡ್ಬೋದು. ಈ ಥರ ಪ್ರತಿಯವ್ರ ಹತ್ರನೂ ಈ ಥರ ಶೇರ್ ಆಗುತ್ತೆ. ಆ ಥರ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಕಸ್ಟಮರ್ಸ್. ನಿಮಗೆ ಡೈರೆಕ್ಟ್ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕಸ್ಟಮರ್ಸ್ ಆಗ್ತಾರೆ. ಆ್ಯಂಡ್ ನೀವು ಈ ಥರ ನಿಮ್ಮ ಬಿಸ್ನೆಸ್ನ ತಗೊಂಡು ಹೋಗ್ಬೋದು. ಸೊ ನಾವು ನಮ್ಮ ಬಿಸ್ನೆಸ್ನ ಯಾವ ಥರ ಪ್ರೆಸೆಂಟ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಟ್ಟು ಇದರಲ್ಲಿ ಇರೋ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತೀವೋ ಇದು ನಮಗೆ ತುಂಬ ಒಳ್ಳೆಯಾಗಿ ನಮಗೆ ಸಪೋರ್ಟ್ ಕೊಡುತ್ತೆ. ಸೊ ವ್ಯೂವರ್ಸ್, ಆನ್ಲೈನ್ ಬಿಸ್ನೆಸ್ ವಾಟ್ಸಪ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್ ಇರಲಿ, ಈ ಥರ ನೀವು ಹೊಸ ಈ ವಿಡಿಯೋಸ್ ನೋಡಿಬಿಟ್ಟು ನಿಮಗೂ ಒಂದು ಟೆಕ್ನಿಕ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಇನ್ನೂ ವಿಷಯಗಳು ತುಂಬ ಇದೆ. ನಾನು ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರ ಹತ್ರನೂ ಬಿಸ್ನೆಸ್ ಮಾಡೋರ ಹತ್ರ, ಸ್ಟಾರ್ಟಪ್ ಮಾಡೋರು ಪ್ರತಿಯೊಬ್ಬರ ಹತ್ರ, ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ. ತಿರ್ಗಾ ಭೇಟಿ ಮಾಡೋಣ ಹೊಸ ಇನ್ಫಾರ್ಮೇಷನ್ ಜೊತೆ ನಾನು ನಿಮ್ಮನ್ನ. ಅದುವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.